ಇನ್ನು ದಾವಣಗೆರೆಯ ಬೈ ಎಲೆಕ್ಷನ್ಗೆ ಕ್ಷಣ ಕ್ಷಣಕ್ಕೂ ಕೂಡ ಟ್ವಿಸ್ಟ್ ಸಿಗ್ತಾನೆ ಇದೆ. ದಾವಣಗೆರೆಯ ಬೈ ಎಲೆಕ್ಷನ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಕೈ ಅಭ್ಯರ್ಥಿ ಸಮರ್ಥ ಗೆಲುವಿಗೆ ಮತ್ತೊಂದು ಅಡ್ಡಿ ಈಗ ಎದುರಾಗ್ತಿದೆ. ಅಭ್ಯರ್ಥಿ ಸಮರ್ಥ್ಗೆ ಒಳ ಏಟಿನ ಹೊಡೆತದ ಆತಂಕ ಶುರುವಾಗ್ಬಿಟ್ಟಿದೆ. ಕಾಂಗ್ರೆಸ್ನಲ್ಲಿ ಇಷ್ಟು ದಿನಗಳ ಕಾಲ ಅಭ್ಯರ್ಥಿಯ ಘೋಷಣೆಯಲ್ಲಿ ಗೊಂದಲ ಇತ್ತು, ಮುಸ್ಲಿಂ ಸಮುದಾಯದ ಮನವೊಲಿಸುವಂತ ಪ್ರಯತ್ನ ಇತ್ತು, ಜೊತೆಯಲ್ಲಿ ಸಾದಿಕ್ ಪೈಲ್ವಾನ್ ಅವರು ಸವಾಲಾಗಿದ್ರು, ಎಲ್ಲವೂ ಕೂಡ ನಿವಾರಣೆ ಆಯಿತು. ಬಟ್ ಅದಾದ ನಂತರದಲ್ಲಿ ಈಗ ಮತ್ತೊಂದಿಷ್ಟು ಬೆಳವಣಿಗೆಗಳು ದಾವಣಗೆರೆಯ ಕ್ಷೇತ್ರದಲ್ಲಿ ಆಗ್ತಿದೆ. ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಒಳ ಏಟಿನ ಹೊಡೆತದ ಆತಂಕ ಸಮರ್ಥ ಶಾಮನೂರಿಗೆ ಆಗ್ತಿದೆ. ಅಂದ್ರೆ ಸಾದಿಕ್ ಪೈಲ್ವಾನ್ ಕೈ ಹಿಡಿದ್ರೂ ಕೂಡ ಭಾರಿ ಆತಂಕಗಳಂತೂ ಅವರನ್ನ ಕಾಡ್ತಿದೆ. ಇದ್ದಕ್ಕಿದ್ದಂತೆ ಕಾಂಗ್ರೆಸ್ ಅಭ್ಯರ್ಥಿಗೆ ಈ ಇಂಥದ್ದೊಂದು ಆತಂಕ ಯಾಕೆ ಈ ರೀತಿಯಾದಂಥ ಭಯ ಶುರುವಾಯಿತು? ಹಾಗಾದ್ರೆ ದಾವಣಗೆರೆಯ ಬೈ ಎಲೆಕ್ಷನ್ ಆಗ್ತಿರೋದು ಏನು? ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ ಇದೆ. ದಾವಣಗೆರೆಯ ಬ್ಯಾಟಲಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಬೆಳವಣಿಗೆಗಳು ಸಿಗ್ತಾ ಇದೆ. ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸಿದ್ರು, ಅಲ್ಪಸಂಖ್ಯಾತ ಸಮುದಾಯದ ಮನವೊಲಿಸೋದ್ರಲ್ಲಿ ಬಹುತೇಕ ಕೆಲಸ ಆದ್ರೂ ಕೂಡ ಬಟ್ ಒಂದಿಷ್ಟು ಗೊಂದಲಗಳು ಒಳಗಿದೆ. ಆಂತರಿಕವಾಗಿಯೇ ಕೈಮನೆಯಲ್ಲಿ ಈಗ ಭಯದ ವಾತಾವರಣಗಳು ಶುರುವಾಗ್ತಿದೆ. ಅದುವೇ ದಾವಣಗೆರೆಯ ದಕ್ಷಿಣದಲ್ಲಿ 70,000 ಮುಸ್ಲಿಂ ಮತಗಳಿದೆ. ಮುಸ್ಲಿಮರ ಮತಗಳನ್ನೇ ಕಾಂಗ್ರೆಸ್ ನಂಬಿಕೊಂಡಿತ್ತು, ಎಲ್ಲರಿಗೂ ಗೊತ್ತು. ಆದ್ರೆ ಕೊನೆಯ ಕ್ಷಣದಲ್ಲಿ ಸಮರ್ಥ್ಗೆ ಕೈ ಕೊಡ್ತಾರ ಮುಸ್ಲಿಮರು? ಇದು ಭಯ ಶುರುವಾಗಿದೆ. ಅತಿ ಹೆಚ್ಚಿನ ಸಂಖ್ಯೆಯ ಮತದಾರರಿರೋದವ್ರೆ. 50% ಮುಸ್ಲಿಂ ಮತಗಳು ಸಿಗದೆ ಇದ್ರೆ ಗೆಲುವು ಕಷ್ಟ ಅನ್ನೋದು ಗೊತ್ತಾಗ್ತಿದೆ. ಮುಸ್ಲಿಂ ಮತಗಳೆಲ್ಲಾದ್ರೂ ವಿಭಜನೆಯಾದ್ರೆ ಇದು ಕಾಂಗ್ರೆಸ್ಸಿಗೆ ಸಂಕಷ್ಟ. ಅಲ್ಪಸಂಖ್ಯಾತ ಮತಗಳನ್ನೇ ಕಾಂಗ್ರೆಸ್ ನಂಬ್ಕೊಂಡು ಬಂದಿದೆ. ಇದೇ ಕಾರಣಕ್ಕೆ ಪೈಲ್ವಾನ್ ಅವರ ಮನವೊಲಿಸ್ತಾರೆ ಮುಖ್ಯಮಂತ್ರಿಗಳು. ಯಾವುದೇ ಕಾರಣಕ್ಕೂ ಕೂಡ ನಾಮಿನೇಷನ್ ವಾಪಸ್ ಪಡೆಯೋದೇ ಇಲ್ಲ ಅಂತ ಕೂತಿದ್ರು. ಆದ್ರೆ ಕೊನೆಯ ಸಂದರ್ಭದಲ್ಲಿ ಅವರನ್ನ ಮನವೊಲಿಸುವಂತ ಕೆಲಸ ಆಯ್ತು. ನಾವೆಲ್ಲ ಒಂದೇ, ಮುಂದುಡಿಯೋಣ, ಒಳ್ಳೆ ಸ್ಥಾನಮಾನ ಕೊಡ್ತೀವಿ ಅಂತ ಏನ್ ಚರ್ಚೆ ಆಯ್ತು ಗೊತ್ತಿಲ್ಲ. ಮತ್ತೊಂದಿಷ್ಟು ಅಪ್ಡೇಟ್ಸ್ ಇದೆ, ನೋಡ್ತಾ ಹೋಗೋಣ. ದಾವಣಗೆರೆಯ ಕದನದಲ್ಲಿ ಸಚಿವರು ವರ್ಸಸ್ ಸಚಿವರ ವಿಚಾರಗಳು ಬರ್ತಾ ಇದೆ. ಮಲ್ಲಿಕಾರ್ಜುನ್ ವರ್ಸಸ್ ಜಮೀರ್ ಅಸಮಾಧಾನ ತಾರಕಕ್ಕೇರಿದೆ. ಕೇರಳ ಚುನಾವಣೆಯಲ್ಲಿ ಜಮೀರ್ ಅಹಮದ್ ಫುಲ್ ಬ್ಯುಸಿ ಆಗಿದ್ದಾರೆ. ಬಂಡಾಯ ಶಮನಕ್ಕೂ ಕೂಡ ಸಚಿವ ಜಮೀರ್ ಅವರು ಬರಲಿಲ್ಲ. ಇದು ಸಹಜವಾಗಿಯೇ ಹಲವು ಅನುಮಾನಗಳನ್ನ ಹುಟ್ಟು ಹಾಕ್ತಿದೆ. ಅಂದ್ರೆ ಆರಂಭಿಕವಾಗಿ ಜಮೀರ್ ಅಹಮದ್ ಖಾನ್ ಅವರು ಎಂಟ್ರಿ ಕೊಡ್ತಾರೆ. ಅಂದ್ರೆ ಈ ಹಿಂದೆ ಶಾಮನೂರು ಅವರ ನಂತರದಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಪ್ರಾಶಸ್ತ್ಯ ಕೊಡಬೇಕು, ಟಿಕೆಟ್ ಕೊಡಬೇಕು ಅಂತ ಅವ್ರು ಹೇಳಿದ್ರು. ನಮ್ಮವ್ರು ಜಾಸ್ತಿ ಇದ್ದಾರೆ, ಅವ್ರು ಕೇಳೋದ್ರಲ್ಲಿ ಯಾವ ಸಮಸ್ಯೆ ಇಲ್ಲ ಅಂದಿದ್ರು. ನಂತರ ಇದು SS ಮಲ್ಲಿಕಾರ್ಜುನ್ ಅವರ ಅಸಮಾಧಾನ ಕಾರಣ ಆಯ್ತು. ಏಕವಚನದಲ್ಲಿ ಅವನು ಯಾರು ಇವನು ಯಾರು, ಇದು ನಮ್ಮ ಕ್ಷೇತ್ರ ಅಂತ ಗುಡುಗಿದ್ರು. ನಂತರದಲ್ಲಿ ಜಮೀರ್ ಅವರು ಎಲ್ಲೂ ಕೂಡ ಈ ಸಂಧಾನ ಸಭೆಗಿರ್ಬೋದು ಅಥವಾ ಸಾದಿಕ್ ಪೈಲ್ವಾನ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸದಲ್ಲಿ ಇರಲಿಲ್ಲ. ನಾಮಿನೇಷನ್ ಅನ್ನ ಫೈಲ್ ಮಾಡೋ ಸಂದರ್ಭದಲ್ಲಿ ಇರಲಿಲ್ಲ. ನಂತರದಲ್ಲಿ ಪ್ರಚಾರದ ಕೆಲಸದಲ್ಲೂ ಕೂಡ ಪ್ರದೀಪ್ ಈಶ್ವರ್, ಸಿದ್ದರಾಮಯ್ಯನವರು ಮತ್ಯಾರೋ ಯಾರಾದ್ರೂ ಕಾಣಿಸ್ಕೊಳ್ತಾರೆ. ಬೈ ಎಲೆಕ್ಷನ್ ಪ್ರಚಾರದಲ್ಲಿ ಇದ್ರೆ ವಿನಃ ಜಮೀರ್ ಅವರಿಲ್ಲ. ಇದು ಎಲ್ಲರಿಗೂ ಕೂಡ ಅನುಮಾನಕ್ಕಿತ್ತು. ಬಟ್ ಈಗ ಏನ್ ಗಮನಿಸಬೇಕು ಅಂತಂದ್ರೆ ಕೇರಳದ ಚುನಾವಣೆಯ ಪ್ರಚಾರದಲ್ಲಿ ಜಮೀರ್ ಅವರು ಇದ್ದಾರೆ, ಎಲ್ಲೆಲ್ಲೂ ಕೂಡ ಬರ್ತಾ ಇಲ್ಲ. ಈಗ ಅವ್ರು ಬರೋದು ಬೇಡ ಅನ್ನೋದಾಗಿ SS ಅವ್ರು ಹೇಳಿಬಿಟ್ರ. ಇದರ ಬೆನ್ನಲ್ಲೇ ಈಗ CM ಬಳಿ ಜಮೀರ್ ಅಹಮದ್ ಬೇಸರವನ್ನ ಹೊರಗಾಗ್ತಿದ್ದಾರಂತೆ. ಏಪ್ರಿಲ್ 3ರಂದು ಪ್ರಚಾರಕ್ಕೆ ಬರಬೇಕಂತ ನಾನು ಅಂದ್ಕೊಂಡಿದ್ದೆ, ಮಲ್ಲಿಕಾರ್ಜುನ್ ಬೇಡ ಅಂದಿದ್ದು ನನಗೆ ಬೇಸರ ಆಯ್ತು, ಪ್ರಚಾರಕ್ಕೆ ಹೋಗೋದಕ್ಕೆ ನನಗೆ ಒತ್ತಾಯವನ್ನು ಮಾಡಬೇಡಿ ಅಂತ CM ಸಿದ್ದರಾಮಯ್ಯನವರ ಬಳಿಯಲ್ಲಿ ಜಮೀರ್ ಅಹಮದ್ ಅವರು ಬೇಸರವನ್ನ ಹೊರಗಾಕಿದ್ದಾರೆ ಎನ್ನುವಂತ ಒಂದಿಷ್ಟು ಬಿಗ್ ಅಪ್ಡೇಟ್ಗಳು ಕರ್ನಾಟಕ ನ್ಯೂಸ್ ಬೀಟ್ಗೆ ಲಭ್ಯವಾಗ್ತಿದೆ. ಉನ್ನತ ಮೂಲಗಳಿಂದ ಸಿಗ್ತಿರೋದು. ಸೊ ನೋಡಿ, ಇಷ್ಟು ಒಂದು ರೀತಿಯಾಗಿ ದಾವಣಗೆರೆಯಲ್ಲಿ ಆಗ್ತಿದ್ರೆ ಇದ್ರ ಜೊತೆಯಲ್ಲಿ ಜಮೀರ ಎಂಟ್ರಿ ಕೊಟ್ರೆ ಸಮರ್ಥ ಗೆಲುವು ಫಿಕ್ಸ್ ಅನ್ನೋ ಲೆಕ್ಕಾಚಾರ ಇದೆ. ಅಂದ್ರೆ ಪ್ರಚಾರ ಮಾಡಲ್ಲ ಅಂತ ಜಮೀರ್ ಅವರು ಹೇಳ್ತಿದ್ದಾರೆ. ಒಳ ಏಟಿನ ಹೊಡೆತವನ್ನ ಕೊಡ್ತಾರ, ತಮ್ಮ ಶಕ್ತಿಯನ್ನ ಸಾಬೀತುಪಡಿಸ್ತಾರ ಜಮೀರ್ ಅವರು. ಜಮೀರ ಅಸಮಾಧಾನ ಬಹಳ ದೊಡ್ಡ ಮಟ್ಟದ ಹೊಡೆತ ಆಗುತ್ತೆ. ಪೈಲ್ವಾನ್ ಉಲ್ಟಾ ಹೊಡೆದಿದ್ದಕ್ಕೂ ಕೂಡ ಮುಸ್ಲಿಮರು ಬೇಸರ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಫಲಿತಾಂಶವನ್ನೇ ಬದಲಿಸುವಂತ ಎಲ್ಲಾ ಶಕ್ತಿ ಇವರು ಬಳಿ ಇದೆ. ಹಾಗಾಗಿ ಜಮೀರ್ ಅವರು ಬರ್ತಾರ, ಅಲ್ಪಸಂಖ್ಯಾತ ಸಮುದಾಯದವರನ್ನ ಮತ್ತೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಆಗುತ್ತಾ, ಅಥವಾ ನನ್ನನ್ನ ಕೆಣಕಿ ಏನಾಗುತ್ತೆ, ತನ್ನ ಸಾಮರ್ಥ್ಯ ಏನು ಅನ್ನೋದನ್ನ ತೋರಿಸ್ತಾರ ಅನ್ನೋದನ್ನ ಕಾದ್ ನೋಡಬೇಕು. ಒಟ್ಟಿನಲ್ಲಿ ಒಳ ಏಟಿನ
ಬಂಡಾಯದ ಬಿಸಿ ಇರಬಹುದು, ಅಸಮಾಧಾನದ ಹೊಗೆ, ಇದು ಕೈಮನೆಯನ್ನ ಸುಡುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.